ನಮಸ್ಕಾರ HTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ ಭೂಪಾಳಂ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಟೀಕೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ 2-3 ತಿಂಗಳ ಹಿಂದೆಯೇ ವಿಷಯಗಳ ಬಗ್ಗೆ ಮಾಹಿತಿ ಇರಲಿಲ್ವೇ ಎಂದು ಪ್ರಶ್ನಿಸಿದ್ದಾರೆ. ದೇಶದ ವಿದೇಶಾಂಗ ನೀತಿ ಮತ್ತು ಆಡಳಿತ ಸ್ಥಿತಿ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲದೆ ದೇಶದ ಸ್ಥಿತಿಯನ್ನು ಕೆಳಮಟ್ಟಕ್ಕೆ ತಂದುಬಿಟ್ಟಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ದೇವರ ಹೆಸರಿನಲ್ಲಿ ಎಲ್ಲಾ ವಿಚಾರಗಳನ್ನು ಮರೆಮಾಚಲು ಸಾಧ್ಯವಿಲ್ಲ ಎಂದು ಹೇಳಿರುವ ಅವರು ಧಾರ್ಮಿಕ ವಿಷಯಗಳನ್ನು ಮಧ್ಯದಲ್ಲಿ ಎಳೆದು ತಂದು ಜನರನ್ನು ವಿಭಜಿಸುವ ಪ್ರಯತ್ನ ನಡೆಯುತ್ತಿದೆ ಎಂದಿದ್ದಾರೆ. ಜನರ ಸಮಸ್ಯೆಗಳ ಕಡೆ ಗಮನ ಕೊಡದೆ ಕೇವಲ ಭಾಷಣ ಮಾಡಿದರೆ ಯಾವುದೇ ಪರಿಹಾರ ಸಿಗುವುದಿಲ್ಲ ಎಂದು ಖರ್ಗೆ ಹೇಳಿದ್ದಾರೆ. ಕೊನೆಯಲ್ಲಿ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹರಿಸಿದರೆ ಮಾತ್ರ ಜನರು ನೆಮ್ಮದಿಯಿಂದ ಬದುಕಲು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ. ಮೋದಿಜಿಯವರು ಏರಿಸ್ತಾ ಇದ್ದಾರೆ. ಹೊರಗಡೆ ಹೇಳ್ತಾರೆ ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದೇವೆ ಮತ್ತು ಭಾಳಷ್ಟು ಆರ್ಥಿಕವಾಗಿ ರಾಷ್ಟ್ರವನ್ನು ಬಲಶಾಲಿ ಮಾಡಿದ್ದೇವೆ, ಇವೆಲ್ಲ ಮಾತನ್ನು ಹೇಳ್ಕೊಂಡು ಬಂದರು. ಈಗ ನೋಡಿದರೆ ಪ್ರತಿ ಒಂದರಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾಯಿದೆ. ಅದರಿಂದ ಬಡವರು, ಮಧ್ಯಮ ವರ್ಗದವರು ಮತ್ತು ಅತಿ ಬಡವರು ಇವತ್ತು ಸಾಕಷ್ಟು ತೊಂದರೆಗೆ ಒಳಗಾಗಿದ್ದಾರೆ. ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಅತಿ ಬಡವರಾಗ್ತಾರೆ. ಯಾರಿಗೂ ಕೂಡ ಸಮಾಧಾನ ಮತ್ತು ಯಾರಿಗೂ ಕೂಡ ನೆಮ್ಮದಿ ಜೀವನ ನಡೆಸೋಕ್ಕೆ ಇವತ್ತು ಆಗ್ತಾಯಿಲ್ಲ. ಅದಕ್ಕಾಗಿ ನಾವು ಪದೇ ಪದೇ ಮೋದಿಯವ್ರಿಗೆ ಹೇಳ್ತೇವೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ, ಎಕಾನಮಿ ಡೆಸ್ಟ್ರಾಯ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಇದ್ರ ಕಡೆ ಲಕ್ಷ್ಯ ಕೊಡಿ. ಊರೂರು ತಿರುಗರ್ಲಿಂದ ಏನಾಗೋದಿಲ್ಲ. ಜನರಿಗೆ ಹೇಳಿದಾರೆ ಯಾರು ಫಾರಿನ್ಗೆ ಹೋಗಬಾರ್ದು, ಅದಕ್ಕೆ ಹೋಗಬಾರ್ದು. ಇವರೇನು ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಏನು ದುಡ್ಡು ತರ್ತಾ ಇದ್ದಾರೆ. ಪ್ರತಿ ಕಡೆ ಹೇಳ್ತಾರೆ ನಾ ಇಲ್ಲಿ ಇಷ್ಟು ತಂದ. ಸುಮಾರು ಈಗ 100 ದೇಶಗಳ ಅಡ್ಡಾಡಿದ್ದಾರೆ. ಮತ್ತು ಎಲ್ಲಿಂದ ಎಷ್ಟು ಹಣ ಬಂದಿದೆ ಅವ್ರು ಹೇಳ್ಬೇಕು. ಇಷ್ಟು ಹಣ ಬಂದರೆ ಹೋಯ್ತಲ್ಲಿ. ಅದಕ್ಕಾಗಿ ಮೋದಿಯವರು ಹೇಳ್ತಕ್ಕಂಥದ್ದು ಒಂದು ಮಾಡ್ತಾರೆ ಮತ್ತು ನಡ್ಕೊಳ್ತಕ್ಕಂಥದ್ದು ಬೇರೆ ರೀತಿಯಿಂದ ನಡ್ಕೊಳ್ತಾರೆ. ಅದರಿಂದ ದೇಶಕ್ಕೆ ದೊಡ್ಡ ಹಾನಿ ಆಗ್ತಾ ಇದೆ. ಒಂದು ಎಂಪ್ಲಾಯ್ಮೆಂಟ್ ಇಲ್ಲ, ಆಮೇಲೆ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಇಲ್ಲ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವಂತೂ ಬಿಡಿ. ಅವರು ಯಾವಾಗ ಅಧಿಕಾರಕ್ಕೆ ಬಂದಿದ್ದಾರೆ ಅಂದಿನಿಂದ ಇಲ್ಲಿವರೆಗೆ ಏರ್ಕೋತಾನಿದೆ ಹೊರತಾಗಿ ಕಡಿಮೆ ಅಂತೂ ಎಂದೂ ಮಾಡಿಲ್ಲ. ಡೀಸೆಲ್ ಬೆಲೆ ಅಥವಾ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂ ಕೂಡ ಅವರು ಎಂದೂ ಕೂಡ ಪೆಟ್ರೋಲು, ಡೀಸೆಲ್ಲು ಅಥವಾ ಗ್ಯಾಸು ಇದ್ರ ಬೆಲೆಗಳು ಕಡಿಮೆ ಮಾಡಿಲ್ಲ. ಇದು ಮೋದಿಯವರ ಆಡಳಿತ. ಈ ಮೋದಿಯವರ ಆಡಳಿತ ಹದಗೆಟ್ಟು ಹೋಗಿದೆ. ಕೆಲವು ಜನ ಅಲ್ಲಿ ಇಲ್ಲಿ ಮೀಡಿಯಾದಾಗ ತೋರಿಸ್ತಾರೆ. ಎಲ್ಲಿ ತೋರಿಸ್ತಾರೆ? ಯಾವ ಪೆಟ್ರೋಲ್ ಬಂಕ್ ಅವ್ರಿಗೆ ಸಂಬಂಧಪಟ್ಟಿಂದಿರ್ತದೋ ಅಥವಾ ಎಲ್ಲಿ ಅವ್ರ ಜನ ನಿಂತಿರ್ತಾರೋ ಅಲ್ಲಿ ಹೋಗೋ ಒಪಿನಿಯನ್ ತಗೊಳ್ತಾರೆ. ದೇಶಕ್ಕೆ ಹಿಂಗೆ ಬಂದಿದೆ, ಅದಕ್ಕೆ ಮಾಡಿ. ಏನು ಇದು ನಿಮ್ಗೆ ಗೊತ್ತಿರಲಿಲ್ಲ? 1 ತಿಂಗಳ ಹಿಂದೆ ಗೊತ್ತಿರಲಿಲ್ಲ ಅಥವಾ 2 ತಿಂಗಳ ಹಿಂದೆ ಗೊತ್ತಿರಲಿಲ್ಲ? ಅಥವಾ ನಿಮ್ಮ ಫಾರಿನ್ ಪಾಲಿಸಿ ಅನೇಕ ದೇಶಗಳಿಗೆ ನೀವು ಹೋಗ್ತೀರಿ, ನಿಮಗಿದ್ರ ಬಗ್ಗೆ ಮಾಹಿತಿ ಸಿಗಲಿಲ್ಲ? ಹಿಂಗೆ ಯಾವುದೇ ಒಂದು ಮಾಹಿತಿ ಇಲ್ಲದೆ ಈ ರೀತಿಯಾಗಿ ದೇಶವನ್ನು ಇವತ್ತು ಕೆಳಮಟ್ಟಕ್ಕೆ ತಂದಿದ್ದು ಭಾಳ ದುರ್ದೈವ ಸಂಗತಿ. ಎಲ್ಲನೂ ಕೂಡ ದೇವರ ಹೆಸರಿನ ಮೇಲೆ ಮಾಡ್ಕೊಂಡು ಹೋಗಿ ದೇಶ ಹಾಳು ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ದೇವ್ರಿಗೆ ನಂಬ್ತಾರೆ, ಅವರವರು ದೇವರಿಗೆ ಪೂಜೆ ಪುನಸ್ಕಾರ ಮಾಡ್ತಾರೆ. ಆ ಮಾತು ಬೇರೆ. ಪ್ರತಿಯೊಂದರಲ್ಲೂ ಕೂಡ ಏನಾರ ಒಂದು ಬಂದರೆ ಅದಕ್ಕೆ ಡಿವೈಡ್ ಮಾಡೋದು, ಏನಾದರೂ ಹೇಳೋದು, ಒಂದು ಯಾವುದಾದ್ರೂ ಒಂದು ಮಧ್ಯದಲ್ಲಿ ಬೇರೆ ವಿಷಯಗಳು ತಂದು ಇದಕ್ಕೆ ಈ ಜನ ರೊಚ್ಚಿಗೇನು ಎದ್ದಿದ್ದಾರೆ ಇದಕ್ಕೆ ಒಂದು ತಣ್ಣಗೆ ಮಾಡ್ತಕ್ಕಂಥ ರೀತಿ ಅವರು ಮಾಡ್ತಾರೆ. ಬಟ್ ಈಗ ಅದು ಆಗೋದಿಲ್ಲ. ಮೋದಿಯವರು ಇದ್ರ ಬಗ್ಗೆ ಈಗಾದರೂ ಲಕ್ಷ್ಯ ಕೊಡಬೇಕು. ಈಗಾದರೂ ಜನರ ಸಮಸ್ಯೆಗಳು ಅಳಿಬೇಕು. ಸಮಸ್ಯೆಗಳು ಇವತ್ತು ಅವರು ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಟ್ಟರೆ ಜನ ಸುಖವಾಗಿರ್ತಾರೆ ಹೊರತಾಗಿ
ಅವರು ಬರೀ ಭಾಷಣ ಮಾಡ್ಕೊಂಡು ಹೋದರೆ ಏನಾಗೋದಿಲ್ಲ.